जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇಂದಿನ 19 ಜೂನ್ ಶ್ರೀ ಮಹಾರಾಜರ ಪ್ರವಚನ, ನಾನು ಏನಾದರೂ ಇರುತ್ತೇನೆ ಎಂಬ ವೃತ್ತಿಯು ಘಾತಕವಾಗಿರುತ್ತದೆ. ನಾನು ಏನಾದರೂ ಇರುತ್ತೇನೆ ಎಂಬ ವೃತ್ತಿ ಮೀನ್ಸ್ ಥಾಟ್, ಘಾತಕವಾಗಿರುತ್ತದೆ. ಇಟ್ ಈಸ್ ವೆರಿ ಡೇಂಜರಸ್ ಇನ್ ಪರಮಾರ್ಥ ಅಂತ ಹೇಳ್ತಾರೆ. ನಾವು ಧ್ಯಾನದ ಪ್ರಕ್ರಿಯೆಯಲ್ಲಿ ಮೆಡಿಟೇಷನ್ ಮಾಡಿಸುವಾಗ ಅದರಲ್ಲಿ ಹೇಳ್ತೀವಿ ಐ ಆಮ್ ನಥಿಂಗ್ ಅಂತ. ನಾನು ಈ ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಸಚ್ಚಿದಾನಂದ ಸ್ವರೂಪ ಇದ್ದೀನಿ, ನಾನು ಶಿವನಂಶ ಇದ್ದೀನಿ, ಶಿವೋಹಂ ಅಂತ ನಾವು ಧ್ಯಾನದಲ್ಲಿ ಮಾಡಿಸ್ತೀವಿ. ಇದು ಗುರುನಾಥ ಹೇಳ್ಕೊಟ್ಟಿದ್ದು ನಮಗೆ ಧ್ಯಾನದ ಪ್ರಕ್ರಿಯೆ. ಐ ಆಮ್ ನಥಿಂಗ್, ಐ ಆಮ್ ನಾಟ್ ದ ಬಾಡಿ, ಐ ಆಮ್ ನಾಟ್ ದ ಇಂಟಲೆಕ್ಟ್, ಐ ಆಮ್ ನಾಟ್ ದ ಮೈಂಡ್. ನಾನು ದೇಹ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿ ಅಲ್ಲ ಅಂದಮೇಲೆ ನಾನು ಏನಾದರೂ ಇರುತ್ತೇನೆ ಅಂದರೆ ಎಲ್ಲಿಂದ ಬಂತು? ಹಾಗಾದರೆ ಈಗ ನಾನು ಹಾಗಂದರೆ ನಾವು ಅಂತ ಕೇಳ್ತಾರೆ ಜನ, ಅಲ್ರಿ ನಾನು ಏನೂ ಇಲ್ಲ ಅಂದರೆ ಈ ಕಣ್ಮುಂಡು ಕಾಣಿಸ್ತಿದೆಯಲ್ರಿ ಈ ಶರೀರ, ದೇಹ ಕಾಣಿಸ್ತಿದೆಯಲ್ರಿ, ದೇಹ ನಾನಲ್ವೇನ್ರಿ? ಅಲ್ಲ. ಈ ಒಂದು ಪಂಚಮಹಾಭೂತಗಳಿಂದ ಆಗಿರುವ ಶರೀರ, ಒಳಗೆ ಅಸ್ಥಿ ಮಾಂಸ ಮಜ್ಜ ರಕ್ತ ತುಂಬಿಕೊಂಡಿರೋದು ಈ ಶರೀರ. ಅದಕ್ಕೆ ಒಂದು ಕವರಿಂಗ್ ಹೆಂಗೆ ಕವರ್ ಮಾಡ್ತಾರೋ ಹೊರಗಡೆಯಿಂದ, ಈಗ ಒಂದು ಇಟ್ಕೆಗಳನ್ನೆಲ್ಲ ಜೋಡಿಸ್ತಾರೆ, ಮಧ್ಯದಲ್ಲೆಲ್ಲ ಸಿಮೆಂಟ್ ತುಂಬ್ತಾರೆ. ಆ ಇಟ್ಕೆನ ಮುಚ್ಚಲಿಕ್ಕೆ ಮತ್ತು ಫುಲ್ ಸಿಮೆಂಟಿಂದ ಪ್ಯಾಕ್ ಮಾಡ್ತಾರೆ. ಒಳಗೆ ಇಟ್ಕೆ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಹಾಗೆ ಒಳಗೆ ಏನಿದೆ ಇದರಲ್ಲಿ ಅದು ಹೊರಗಡೆಯಿಂದ ಒಂದು ತೊಗಲು ಹಾಕಿ ಮುಚ್ಚಿಬಿಡ್ತಾರೆ ಚರ್ಮದಿಂದ. ಇದನ್ನು ಒಳಗಿರೋದನ್ನೆಲ್ಲ ಕವರ್ ಮಾಡಿಬಿಟ್ಟ ಮೇಲೆ ಒಳಗೆ ಆ ಪರಮಾತ್ಮ ಚೈತನ್ಯ ಏನಿದ್ದಾನೋ, ನಿರ್ಗುಣ ನಿರಾಕಾರ ಇದ್ದಾನೋ, ಅವನಿಗೆ ಆಕಾರ ಇಲ್ಲ, ಯಾವ ಗುಣ ಇಲ್ಲ ಅಂದಮೇಲೆ ನಾನು ಈ ದೇಹನ ಹಿಡ್ಕೊಂಡ್ಬಿಟ್ಟು ಮನಸ್ಸು ಹೇಳುತ್ತೆ ನಾನು ಏನೋ ಇದ್ದೀನಿ ಅಂದರೆ ಉಪಾಧಿಗಳನ್ನು ಹಚ್ಕೊಂಡ್ಬಿಡ್ತೀನಿ. ಇವತ್ತು ನಾನು ನಿರೂಪಣಕಾರ ಆಗೋಗ್ಬಿಟ್ಟಿದ್ದೀನಿ ರೀ, ನಾನು ಸಾಧಕಿ ಆಗೋಗ್ಬಿಟ್ಟಿದ್ದೀನಿ ರೀ, ನಾನು ಭಕ್ತಳಾಗೋಗ್ಬಿಟ್ಟಿದ್ದೀನಿ ರೀ, ನಾನು ಶಿಷ್ಯಳಾಗೋಗ್ಬಿಟ್ಟಿದ್ದೀನಿ ರೀ, ನಾನೇ ಗುರು ಸೇವೆ ಮಾಡ್ತೀನಿ ರೀ, ಸೇವಕಿ ಇದ್ದೀನಿ ರೀ, ಇದು ಏನಿದೆಯೋ ಇವೆಲ್ಲ, ಅಥವಾ ಪ್ರೊಫೆಷ್ನಲ್ ಇದ್ದೀನಿ ರೀ, ನಾನು ಮೋಟಿವೇಶ್ನಲ್ ಸ್ಪೀಕರ್ ಇದ್ದೀನಿ ರೀ, ಅಥವಾ ನಾನು ಒಂದು ಯೋಗ ಮಾಡಿಸ್ತೀನಿ ರೀ, ಮೆಡಿಟೇಟರ್ ಇದ್ದೀನಿ ರೀ. ಮೆಡಿಟೇಟರ್ ಇಲ್ಲಿ ಪರಮಾರ್ಥಕ್ಕೆ ಬಂದಮೇಲೆ, ಇಲ್ಲ ಪ್ರೊಫೆಷ್ನಲ್ ಇದ್ದಾಗ ನಾನು ಡಾಕ್ಟರ್ ಇದ್ದೀನಿ ರೀ, ಇವೆಲ್ಲ ಏನಪ್ಪ? ಇವೆಲ್ಲ ಉಪಾಧಿಗಳು. ಉಪಾಧಿ ಮೀನ್ಸ್ ದ ಲೇಬಲ್ಸ್ ಥ್ರೂ ವಿಚ್ ವಿ ಐಡೆಂಟಿಫೈ ಎ ಪರ್ಸನ್ ಇನ್ ದ ವರ್ಲ್ಡ್. But in Paramartha, you have to drop all these identities, or else this is very dangerous for you, for your obstacles in the progress ನಲ್ಲಿ. ನಾನು ಏನಾದರೂ ಇದ್ದೀನಿ ಅಂದರೆ ನಾನು ಆ ಅಸ್ತಿತ್ವದಲ್ಲಿ, ಆ ಐಡೆಂಟಿಟಿಯಲ್ಲಿ ಬದುಕುವಾಗ ಹೈಯರ್ ಪವರ್ ಇದೆ ಅಂತ ನಾನು ಹಿಂಗೆ ನಂಬ್ತೀನಿ. ಅವಾಗ 4 ಜನ ಬರ್ತಾರೆ ನನಗೆ, ದೀಪಾ ಅವ್ರೆ ಅಂತ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ಏನಾರು ಇದು ಮಾಡ್ತಾರೆ, ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ, ನಮಗೆ ಎಷ್ಟು ಚೆನ್ನಾಗಿ ತಿಳಿಸ್ಕೊಟ್ರಿ, ನಿಮ್ಗೆ ಎಷ್ಟೊಂದು ಗೊತ್ತಿದೆ, ಇದನ್ನೆಲ್ಲ ಹೇಳೋಕ್ಕೆ ಶುರು ಮಾಡಿದಾಗ ನಾನು ಅಂದ್ಕೊಳ್ಳೋದೇನು, ಈ ದೇಹ ಮನಸ್ಸು ಬುದ್ಧಿ ಹಿಡ್ಕೊಂಡು ನನಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ, ಎಲ್ಲ ನನಗೆ ತಿಳ್ಕೊಂಬಿಟ್ಟಿದ್ದೀನಿ, ಆ ಪಾಂಡಿತ್ಯನ ಹಾಸಿಲ್ ಮಾಡ್ಕೊಂಬಿಟ್ಟಿದ್ದೀನಿ ಅಂದ್ಕೊಂಡು ನಾನು ಆ ಒಂದು ಇದರಲ್ಲಿ ಇಲ್ಯೂಷನಲ್ಲಿ ಬದುಕ್ತಾ ಇರ್ತೀನಿ. ಆ ಇಲ್ಯೂಷನಲ್ಲಿ ಬದುಕುವಾಗ ಇದೆಲ್ಲ ಕೊಟ್ಟಿರೋದು ಪರಮಾತ್ಮ, ಹೈಯರ್ ಪವರ್ ಇಸ್ ಗಿವಿಂಗ್ ಮಿ ದಿಸ್ ಅನ್ನೋದು ಮರ್ತೋಗ್ಬಿಡುತ್ತೆ ಈ ಜೀವ. ಅದಕ್ಕೆ ಅವ್ರ ಮಹಾರಾಜರು ಅಂತಾರೆ ಪರಮಾರ್ಥದಲ್ಲಿ ಇಂಥದ್ದು ಎಲ್ಲವೂ ಐ ಆಮ್ ಸಮಥಿಂಗ್. ವೆನ್ ಐ ಆಮ್ ನೋ ಬಾಡಿ, then how I can become something? If you think ವೃತ್ತಿಗಳು means your thoughts are popping up that you are something, you have become something, that is very ಘಾತಕ, means it is very dangerous for the spiritual progress of your destination. ಮುಟ್ಲಿಕ್ಕಾಗೋದಿಲ್ಲ ನಮಗೆ ಭಗವಂತನ ಪ್ರಾಪ್ತಿ ಹೇಳ್ತಾರೆ ಶ್ರೀ ಮಹಾರಾಜರು. ಎಲ್ಲರೂ ಸೇರಿ ನೋಡೋಣ. ಬಹಳಷ್ಟು ಜನರ ತೊಂದರೆಯನ್ನು ಕೇಳಿ ಮನಸ್ಸಿನಲ್ಲಿ ಬಂದ ವಿಚಾರ ಬಂದದ್ದೇನೆಂದರೆ, ಜಗತ್ತಿನಲ್ಲಿಯ ಎಲ್ಲ ದುಃಖಗಳ ಮೂಲವು ದೇಹ ದುಃಖ ಹಾಗೂ ದ್ರವ್ಯದ ಅಭಾವ ಇವುಗಳಲ್ಲಿಯೇ ಮುಖ್ಯವಾಗಿ ಸಂಗ್ರಹಿತವಾಗಿರುತ್ತದೆ. ಓನ್ಲಿ ಕಾರಣ ಎಲ್ಲ ಜನದಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಡಾಟಾ ಕಲೆಕ್ಷನ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ದ್ರವ್ಯದ ಅಭಾವ, ಹಣದ ಅಭಾವ, ಆ ಬಡತನ. ಇನ್ನೊಂದು ಏನಿದೆಯಪ್ಪ, ದೇಹ ದುಃಖ. ದೇಹಕ್ಕೆ ಏನಾದ್ರು ಒಂದು ತಾಪತ್ರಯ ಆಯಿತು ಅಂದರೆ ಅದರಲ್ಲೇ ನಮ್ಮ ಅರ್ಧ ಜೀವನ ಅದರಲ್ಲೇ ಕಳೆದು ಹೋಗಿಬಿಡುತ್ತೆ. ಸೊ ಇದನ್ನೆಲ್ಲ ನೋಡಿದಾಗ ಮುಖ್ಯವಾದ ಕಾರಣ ಕಂಡುಬರುತ್ತದೆ. ಈ 2 ವಿಷಯಗಳಲ್ಲಿ ಜನರಿಗೆ ಸಹಾಯ ಮಾಡಲು ಬಂದದ್ದಾದರೆ ಬಹಳಷ್ಟು ಜನರು ಸುಖಿ ಮಾಡಲು ಬರುತ್ತದೆ ಎಂದು ಅನಿಸಿತು. ಹಾಗೂ ಈ ದೃಷ್ಟಿಯಿಂದ ವಿಚಾರ ಪ್ರಾರಂಭವಾಯಿತು.
ಹಣದ ವಿಷಯದಲ್ಲಿ ವಿಚಾರ ಮಾಡಲಾಗಿ ಕಂಡುಬಂದುವುದು ಏನೆಂದರೆ, ನಾವು ಕೌಪೀನಧಾರಿಗಳು ಹತ್ತಿರ ಹಣವಿಲ್ಲ ಹಾಗೂ ಅದರ ಲೋಭವೂ ಇಲ್ಲ. ಹೀಗೆ ಇರುವಾಗ ಮತ್ತೊಬ್ಬರಿಗೆ ಹಣ ಕೊಡಬೇಕೆಂದರೆ ಮೊದಲು ನಮ್ಮಲ್ಲಿ ಅದರ ಬಗ್ಗೆ ಲೋಭ ಉತ್ಪನ್ನ ಮಾಡಿಕೊಳ್ಳಬೇಕು. ಕೌಪೀನಧಾರಿ ಅಂದರೆ ಸಾಧು ಸಂತರು ಇರ್ತಾರೆ. ಅವ್ರು ಕೌಪೀನಧಾರಿ ಆಗಿದ್ದರೆ ಅವ್ರ ಹತ್ರ ಹಣ ಎಲ್ಲಿಂದ ಬರಬೇಕು? ಹಂಗಂದರೆ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀನಿ, ಯಾಕೆಂದರೆ ನಾನೀಗ ಸಾಧು ಇದ್ದೀನಿ, ನಾನು ಸನ್ಯಾಸಿ ಇದ್ದೀನಿ ರೀ, ನಾನು ಅದಕ್ಕೆ ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ ಅಂತ ವಿಚಾರ ಬಂದರೂ ಕೂಡ ನನ್ನಲ್ಲಿ ಆ ಲೋಭದ ವೃತ್ತಿ ಎದ್ದರೆ ಮಾತ್ರ, ಅದು ಲೋಭ ಆಚೆ ಬಂತು ಅಂದರೆ ಮಾತ್ರ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕಾಗತ್ತೆ. ನನಗೆ ಲೋಭ ಉಂಟಾದರೂ ನಾನು ದುಡಿಲಿಕ್ಕೆ ಹೋಗ್ತೀನಿ, ನಾನು ಅದನ್ನು ಕೇಳ್ತೀನಿ ಬೇರೆಯವ್ರನ್ನ ಕೊಟ್ಟಿದ್ದನ್ನು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀನಿ. ಆದರೆ ನನ್ನಲ್ಲಿ ಲೋಭನೇ ಇಲ್ಲ ಅಂದರೆ ಎಲ್ಲಿಂದ ಬರುತ್ತೆ ಇನ್ನೊಬ್ಬರಿಗೆ ಸಹಾಯ ಮಾಡೋ ಪ್ರಶ್ನೆನೇ ಬರುವುದಿಲ್ವಲ್ಲ. ಅಂದರೆ ಮಾತ್ರ ಹಣ ಸಂಪಾದಿಸಬೇಕೆಂಬ ಬುದ್ಧಿ ಉಂಟಾಗುತ್ತದೆ. ಆನಂತರ ಹಣ ಸಂಪಾದಿಸುವುದು ಹಾಗೂ ಅದನ್ನು ಅವಶ್ಯಕತೆ ಇದ್ದವರಿಗೆ ಕೊಡುವುದು, ಇದೆಲ್ಲವೂ ನಾವು ತಿಳಿದುಕೊಂಡಷ್ಟು ಸುಲಭವಲ್ಲ. ಏಕೆಂದರೆ ಮತ್ತೊಬ್ಬರಿಗೆ ಕೊಡುವುದಕ್ಕಾಗಿ ಹಣ ಸಂಪಾದಿಸಬೇಕೆಂಬ ಲೋಭವನ್ನು ನಾವು ನಮ್ಮಲ್ಲಿ ನಿರ್ಮಾಣ ಮಾಡಿಕೊಂಡೆವು. ಇನ್ನೊಬ್ರಿಗೆ ನಾನು ಸಹಾಯ ಮಾಡಬೇಕು ಅಂದರೆ ನಾನು ಅದಕ್ಕೆ ದುಡಿಬೇಕು. ಇನ್ನೊಬ್ರಿಗೆ ನಾನು ಸಹಾಯ ಮಾಡ್ತೀನಿ ರೀ ಅಂದರೆ ಏನು, ನಾನೇನೋ ಇದ್ದೀನಿ ರೀ, ನಾನೀಗ ನಿಮಗೆ ಸಹಾಯ ಮಾಡಿಬಿಡ್ತೀನಿ ರೀ ಅಂದರೆ ಈ ವೃತ್ತಿ ಉದ್ಭವ ಆಯ್ತಲ್ಲ. ಕಾರ್ಯ ಮತ್ತು ಕಾರಣ, ಕಾಸ್ ಆ್ಯಂಡ್ ಎಫೆಕ್ಟ್. ಕಾರ್ಯ ಕಾರಣ, ಅಲ್ಲಿ ಒಂದು ಕಾರ್ಯ ಆಗಬೇಕು, ಅದಕ್ಕೆ ಕಾರಣ ಬೇಕು. ಈಗ ನಾನೇನೋ ಇದ್ದೀನಿ ಅಂತ ತಿಳ್ಕೊಂಡ್ಮೇಲೆ ನಾನು ಭಾಳ ಜನಕ್ಕೆ ಸಹಾಯ ಮಾಡ್ತೀನಿ ರೀ, ಆ ಭಾಳ ಜನಕ್ಕೆ ಸಹಾಯ ಮಾಡಬೇಕು ಅಂದರೆ ಆ ಲೋಭ ನನ್ನಲ್ಲಿ ಇರಬೇಕು, ಭಾಳ ಜನಕ್ಕೆ ಸಹಾಯ ಮಾಡಬೇಕು ಅಂತ. ಅದಕ್ಕೆ ರಮಣರು ಏನು ಹೇಳ್ತಿದ್ರು, ಅದು ಪರಮಾತ್ಮನ ಇಚ್ಛೆಯಿಂದ ಕೆಲಸಗಳು ಮಾಡಿಸ್ತಾನವನು. ರಮಣರು ಹೇಳ್ತಿದ್ರು, ಡೋಂಟ್ ಇಂಟರ್ಫಿಯರ್ ವಿತ್ ದ ಬಿಸ್ನೆಸ್ ಆಫ್ ಅದರ್ಸ್, ಎವ್ರಿಬಡಿ ಈಸ್ ಬೀಯಿಂಗ್ ಲುಕ್ಡ್ ಆಫ್ಟರ್ ಬೈ ದ ಡಿವೈನ್. ಇನ್ನೊಬ್ರಿಗೆ ಸಹಾಯ ಮಾಡೋಳು ನಾನು ಯಾರು ಹಾಕಿದ್ದೀನಿ? ಪರಮಾತ್ಮ ಎಲ್ಲರನ್ನು, ಪ್ರತಿಯೊಂದು ಜೀವನೂ ಇಲ್ಲಿ ಸೃಷ್ಟಿ ಮಾಡಿ ಅನ್ನ ವಸ್ತ್ರ ನಿವಾರ, ಒಂದು ಹಕ್ಕಿಗೂ ಕೂಡ ಆ ಕಾಳನ್ನು ಅವನು ನಿಯೋಜನೆ ಮಾಡಿಟ್ಟಿದ್ದಾನೆ ಅಂದಮೇಲೆ ನಾನು ಹೋಗಿ ಇನ್ನೊಬ್ಬರಿಗೆ ಸಹಾಯ ಮಾಡ್ತೀನಿ ಅನ್ನೋ ಹಿನ್ನೆಲೆ ಏನಿರುತ್ತೆ? ಇಂಟೆನ್ಷನ್ಸ್ ನಾನು ಪರಮಾರ್ಥಕ್ಕೆ ಬಂದಿದ್ದೀನಿ, ಈಗ ನಾನು ದೊಡ್ಡ ಸಾಧಕಿ ಆಗಿಬಿಟ್ಟಿದ್ದೀನಿ, ನಾನು ಭಕ್ತಳಿದ್ದೀನಿ ರೀ, ಅದಕ್ಕೆ ನಾನು ದಾನ ಧರ್ಮ ಮಾಡ್ತೀನಿ, ಅವರು ಕಷ್ಟದಲ್ಲಿದ್ದರು ಅವ್ರಿಗೆ ಸಹಾಯ ಮಾಡಿದೆ, ಇವ್ರು ಕಷ್ಟದಲ್ಲಿದ್ದರು ಇವ್ರಿಗೆ ಸಹಾಯ ಮಾಡಿದೆ ಅಂದರೆ ಅದು ನಾನು ಏನಾದರೂ ಇದ್ದೀನಿ ಈ ಒಂದು ಭಾವನೆಯಿಂದ ಮಾಡಿರ್ತೀವಿ, ಅದಕ್ಕೆ ಆ ವೃತ್ತಿ ಘಾತಕ ಆಗತ್ತೆ ಅಂತ ಮಹಾರಾಜರು ಪುನಃ ನಮಗೆ ಎಚ್ಚರಿಕೆ ಕೊಡ್ತಾರೆ. ನೀ ಸಹಾಯ ಮಾಡಿದ್ಯಾ, ಆ ಸಹಾಯದ ಬಗ್ಗೆ ಇನ್ನೊಬ್ಬರಿಗೆ ಹೇಳೋದು ಅವಶ್ಯಕತೆ ಇಲ್ಲ. ಇನ್ನೊಬ್ಬರಿಗೆ ಹೇಳೋದು ಅಂದ್ರೇನು, ಥಿಂಕಿಂಗ್ ಯುವರ್ ಸೆಲ್ಫ್ ಸಮಥಿಂಗ್ ಟು ಬಿ ಗ್ರೇಟ್. ಆ ಪರಮಾತ್ಮ ಮಾಡಿಸ್ತಿದ್ದಾನೆ, ಅವನ ಕೃಪೆ ಇಂದ ನಡೀತಾ ಇದೆ ಅಂತ ಮರ್ತೇ ಹೋಗ್ಬಿಡುತ್ತೆ ಜೀವ. ಅದಕ್ಕೆ ಹೇಳ್ತಾರೆ ಇದು ಇಂಥದ್ದು ಈ ಪರಮಾರ್ಥದಲ್ಲಿ ಘಾತಕ. ಆದರೆ ಇದೇ ಲೋಭವು ನಾವು ಮತ್ತೊಬ್ಬರಿಗೆ ಹಣವನ್ನು ಕೊಡುವಾಗ ಅಡ್ಡ ಬರುತ್ತದೆ ಹಾಗೂ ಮತ್ತೊಬ್ಬರಿಗೆ ಹಣವನ್ನು ಕೊಡಬೇಕೆಂಬ ಬುದ್ಧಿಯೂ ನಷ್ಟವಾಗುತ್ತದೆ. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂದರೆ ನಮಗೆ ಮೊದಲೇ ಬುದ್ಧಿ ಕೈಯಲ್ಲಿ ತೆಕ್ಕೊಂಡಿದ್ರೂ ಕೂಡ ಅದಷ್ಟು ಕೊಡಬೇಕು ಅನ್ನೋದು ಮನಸ್ಸು ಬರೋದಿಲ್ಲ. ಇವ್ರಿಗೆ ಯಾಕೆ ಕೊಡಬೇಕು, ನಾವು ನಮ್ಮ ಹತ್ರನೇ ಇಲ್ಲಾಂದ್ರೆ ಇವ್ರಿಗೆಲ್ಲಿಂದ ಕೊಡಬೇಕು, ಅಥವಾ ನಮ್ಮ ಹತ್ರ ಇದ್ದರೂ ಇವ್ರಿಗೆ ಯಾಕೆ ಕೊಡಬೇಕು, ಕೈಕಾಲು ಗಟ್ಟಿ ಇಲ್ವಾ ಅವನ್ಯಾಕೆ ಭಿಕ್ಷೆ ಬಿಡ್ತಾನೆ, ಇಂಥದ್ದೆಲ್ಲ ಬುದ್ಧಿ ನಮಗೆ ನಷ್ಟ ಮಾಡಿಸ್ಬಿಡುತ್ತೆ. ಅಂಥ ಒಂದು ಪರೋಪಕಾರ ಭಾವನೆ ಬಂದಿದ್ರೂ ಕೂಡ ಅದು ವಾಪಸ್ ಹೇಳ್ಕೊಂಡ್ಬಿಡುತ್ತೆ. ಅದು ಯಾಕೆಂದರೆ ಇದು ಮನಸ್ಸು ಮತ್ತು ಬುದ್ಧಿ ಕೆಲಸ ಹೀಗೆ ಇರೋದು. ಅದು ಇದರ ಪರಿಣಾಮವು ಏನಾಗುವುದೆಂದರೆ ಮತ್ತೊಬ್ಬರಿಗೆ ಹಣವನ್ನಂತೂ ಕೊಡಲು ಆಗುವುದೇ ಇಲ್ಲ. ಆದರೆ ನಮ್ಮಲ್ಲಿ ಮೊದಲು ಇರದಿದ್ದ ಲೋಭವನ್ನು ಮಾತ್ರ ನಿರ್ಮಾಣ ಕೊಂಡಂತಾಯಿತು. ಇದರಿಂದ ಮತ್ತೊಬ್ಬರ ಕಾರ್ಯವಂತೂ ಆಗಲೇ ಇಲ್ಲ, ಆದರೆ ನಮ್ಮದು ಮಾತ್ರ ಹಾನಿಯಾಯಿತು. ಇನ್ನು ಎರಡನೇ ವಿಷಯವೇನೆಂದರೆ ದೇಹ ದುಃಖದು. ಯಾರ ದೇಹ ಬುದ್ಧಿಯು ನಷ್ಟವಾಗಿರುತ್ತದೆಯೋ ಅವರಿಗೆ ಬೇರೆಯವರ ದೇಹ ದುಃಖದ ಅರಿವು ಆಗಲು ಶಕ್ಯವಿಲ್ಲ. ದೇಹದ ಮೇಲಿರೋ ಬುದ್ಧಿ ನಂದು ನಷ್ಟ ಆಗಿದ್ದರೆ ನಾವು ಇದನ್ನು ಸರಿಯಾಗಿ ತಿಳ್ಕೋಬೇಕು. ಯಾಕೆಂದರೆ ನಾವೇನು ಹೇಳ್ತೀವಿ, ಇನ್ನೊಬ್ಬರು ದುಃಖ ನೋಡಿ ನನ್ನ ಮನಸ್ಸು ಭಾಳ ನನಗೆ ದುಃಖ ಆಯ್ತು ರೀ, ಆದರೆ ನಾನೇನು ಮಾಡ್ತಿದ್ದೀನಿ ಇಲ್ಲಿ ಕೂತ್ಕೊಂಡ್ಬಿಟ್ಟು, ನಾನು ಬರೀ ಬಾಯಲ್ಲಿ ಎರಡು ಮಾತು ಹೇಳ್ತಿದ್ದೀನಿ. ಇದನ್ನು ನಾವು ಯಾಕೆ ಸರಿಯಾಗಿ ತಿಳ್ಕೋಬೇಕು ಅಂದರೆ, ಯಾರ ದೇಹ ಬುದ್ಧಿಯು ನಷ್ಟವಾಗಿರುತ್ತದೆಯೋ ಅವರಿಗೆ ಬೇರೆಯವರ ದೇಹ ದುಃಖದ ಅರಿವು ಆಗಲು ಶಕ್ಯವಿಲ್ಲ. ದೇಹ ಬುದ್ಧಿ ಯಾರದು ನಷ್ಟ ಆಗಿರುತ್ತೋ
ಅಂದರೆ ಸಂತರು ಸಾಧುರದು ದೇಹ ಬುದ್ಧಿ ನಷ್ಟ ಆಗಿರ್ತಾರೆ. ಅವ್ರು ಏನು ಮಾಡ್ತಿರ್ತಾರೆ, ಬಂದವರಿಗೆಲ್ಲರಿಗೂ ಏನು ಹೇಳ್ತಾರೆ, ದೇಹ ದುಃಖದ ಕಡೆ ಲಕ್ಷ್ಯ ಕೊಡಬೇಡಿ ಅಂತ ಹೇಳ್ತಾರೆ ಅವರು. ದೇಹದ ದುಃಖಕ್ಕೆ ಇಲಾಜ್ ಏನಿದೆಯಪ್ಪ ಅಂದರೆ ರಾಮಬಾಣ ಉಪಾಯ, ಭಗವಂತನ ನಾಮದ ಸ್ಮರಣೆ ಮಾಡಿ ಆ ದೇಹ ದುಃಖವನ್ನು ಅವನು ಕಡಿಮೆ ಮಾಡ್ತಾನೆ ಅಂತ ಹೇಳ್ತಾರೆ. ಆದರೆ ಸಪೋರ್ಟಿವ್ ಆಗಿ ಏನು ಇದು ಕೊಡೋದಿಲ್ಲ, ರೆಮಿಡಿ ಕೊಡೋದಿಲ್ಲ. ಭಗವಂತ ಎಲ್ಲ ನೋಡ್ಕೋತ ಅವರು ಹೇಳ್ತಾರೆ, ನಮ್ಮ ಪ್ರಾರಬ್ಧದಿಂದ ಈ ದೇಹ ದುಃಖ ಬಂದಿರೋದು, ಇದನ್ನು ಅನುಭವಿಸಿ ನಾವು ಅದನ್ನು ನಷ್ಟ ಮಾಡಬೇಕೇ ವಿನಃ ಅದ್ರ ಬಗ್ಗೆ ಅದರ ಕುರಿತಾಗಿ ದುಃಖ ಪಡೋದಾಗಲಿ ಅಥವಾ ಅಚ್ಛಾಚ್ಛ ಮಾಡೋದಾಗಲಿ ದೇಹಕ್ಕೆ ಮಾಡಬಾರದು ಅನ್ನೋದನ್ನು ಸಂತರು ನಮಗೆ ಎಚ್ಚರಗೊಳಿಸ್ತಾರೆ. ಯಾಕಂದರೆ ಅವ್ರ ದೇಹ ಬುದ್ಧಿ ನಷ್ಟ ಆಗಿದ್ದರೆ ಅವರು ಏನು ಮಾಡ್ತಾರೆ, ಅಲ್ಲಿ ನಮಗೆ ಅಚ್ಛಾಚ್ಛ ಮಾಡೋದಿಲ್ಲ, ಅದನ್ನು ಫೇಸ್ ಮಾಡುವಂಥ ಶಕ್ತಿ ಕೊಡ್ತಾರೆ ಅವರು. ಅದನ್ನು ನಾವು ಸರಿಯಾಗಿ ತಿಳ್ಕೊಬೇಕು. ಇಲ್ಲ ಹಿಂಗೆ ಆಗಿಬಿಟ್ಟಿದೆ ರೀ ಪಾಪ ಅವರಿಗೆ, ನನಗದನ್ನು ಕೇಳಿ ಬಹಳ ದುಃಖ ಆಯಿತು. ಕೇಳಿ ದುಃಖ ಆದರೆ ಏನಾಯಿತು ಮುಂದೆ? ನಾನು ಹೋಗಿ ಏನು ಮಾಡಿದೆ ಅಲ್ಲಿ? ಇಮೋಷ್ನಲ್ ಸಪೋರ್ಟ್ ಕೊಟ್ಟನ ಅವರಿಗೆ, ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟನ, ಹೋಗೋರ ಮನೆಯಲ್ಲಿ 15 ದಿವಸ ಹೋಗೋರು ಸೇವೆ ಮಾಡೋದನ್ನ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡನ್ನ, ಹಾಸ್ಪಿಟ್ಲಲ್ಲಿ ನೋಡ್ಕೊಂಬಂದನ್ನ, ಏನೂ ಮಾಡಲಿಲ್ಲ. ಏನೂ ಮಾಡಲಾರ್ದಲ್ಲೇ ಸುಮ್ಮನೆ ಬಾಯಿಂದ ನನಗೆ ಅವ್ರು ಕೇಳಿಬಿಟ್ಟು ಅಯ್ಯೋ ಅವ್ರು ಹಿಂಗಾಗ್ಬಿಡುತ್ತೆ ಅಂತ ಕಣ್ರಿ, ನನಗೆ ಭಾಳ ಬೇಜಾರಾಯಿತು. ಬೇಜಾರು ತೊಗೊಂಡು ಏನು ಮಾಡಬೇಕು? ಏನೂ ಮಾಡೋಂಗಿಲ್ಲ ಅಲ್ಲಿ ಬೇಜಾರು ತೊಗೊಂಡು. ನಮ್ಮ ಬೇಜಾರಾಗೋದ್ರಿಂದ ಅವ್ರು ಸರಿ ಹೋದ್ರಾ? ಇಲ್ಲ. ಅವ್ರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಮತ್ತು ಏನು ಬೇಜಾರದು? ಅಂದರೆ ಬೇರೆಯವರ ದೇಹ ದುಃಖ ದೂರ ಮಾಡುವ ಬುದ್ಧಿ ಉಂಟಾಗುವುದಕ್ಕಾಗಿ ನಮ್ಮಲ್ಲಿ ದೇಹ ಬುದ್ಧಿ ಜಾಗೃತವಾಗಬೇಕಾಗುತ್ತದೆ. ಇಷ್ಟೆಲ್ಲ ಮಾಡಿ ಮತ್ತೊಬ್ಬರ ದುಃಖ ನಿವಾರಣೆ ಮಾಡಿದೆವು, ಆದರೆ ಮತ್ತೆ ದೇಹ ದುಃಖ ಅನುಭವಿಸಬೇಕಾಗಿ ಬರುವುದಿಲ್ಲ ಅಂದೇನೂ ಇಲ್ಲ. ಈ ಬಾರಿ ಸ್ವಾಮಿ ಯಾವಾಗ ಚಿದಂಬರ ಸ್ವಾಮಿ ಅವ್ರ ತಾಯಿಗೆ ಯಾರೋ ವಿಷ ಕೊಟ್ಟುಬಿಟ್ಟಿರ್ತಾರೆ. ಆವಾಗ ಅವ್ರ ತಾಯಿ ಅಲ್ಲಿ ಸತ್ತು ಹೆಣ ಬಿದ್ದಿರತ್ತಲ್ಲಿ. ಅವ್ರು ಕೇಳ್ತಾರೆ ಅವ್ರ ತಂದೆಗೆ ಹೋಗಿ, ಮಾರ್ತಾಂಡ ದೀಕ್ಷಿತರಿಗೆ, ಅಪ್ಪ ಅಮ್ಮನ ನಾನು ಜಾಗೃತ ಮಾಡಲ, ಸರಿ ಮಾಡಲ ಅಂತ. ಅವ್ರು ಹೇಳ್ತಾರೆ, ಇವತ್ತು ನೀನು ಈ ಚಮತ್ಕಾರ ಮಾಡಿ ತೋರಿಸ್ದೆ, ತೋರಿಸ್ದೆ, ನಾಳೆ ಹೆಣದ ರಾಶಿ ನಿನ್ನ ನಮ್ಮ ಮನೆ ಮುಂದೆ ಬಂದು ಬೀಳುತ್ತೆ. ನೀನು ಯಾರ್ಯಾರಿಗೆ ಸರಿ ಮಾಡ್ತೀಯ? ಸೃಷ್ಟಿಯ ನಿಯಮದಲ್ಲಿ, ದ ಲಾ ಆಫ್ ನೇಚರ್ನಲ್ಲಿ ಪರಮಾತ್ಮ ಕೂಡ ಮನುಷ್ಯ ಜನ್ಮಕ್ಕೆ ಬಂದಾಗ ಹಸ್ತಕ್ಷೇಪ ಮಾಡುವುದಿಲ್ಲ ಅನ್ನೋದನ್ನು ತೋರಿಸಿದ್ರವರು. ಅದನ್ನು ಆಗಕ್ಕೆ ಬಿಟ್ರವರು. ಅದಕ್ಕೆ ಸತ್ಪುರುಷರು ನಮ್ಮ ದೇಹ ದುಃಖವನ್ನು ಕಡಿಮೆ ಮಾಡೋದಿಲ್ಲ. ಯಾಕೆಂದರೆ ಅವರಲ್ಲಿ ದೇಹ ಬುದ್ಧಿ ನಷ್ಟ ಆಗಿದ್ರೆ ಅದನ್ನು ಪುನಃ ಜಾಗೃತ ಮಾಡಿ ನಾವು ಸರಿ ಮಾಡಿಬಿಡ್ತೀವಿ, ಚಮತ್ಕಾರ ಮಾಡಿಬಿಡ್ತೀವಿ. ಅದು ಏನು ಆಗಬೇಕಾಗಿರುತ್ತೋ ಅದು ಅವ್ರ ಮುಖೇಣ ಆಗ್ತಿರುತ್ತೆ. ಆದರೆ ಅವರು ನಮ್ಮನಿಗೆ ತಯಾರು ಮಾಡ್ತಾರೆ. ಅವ್ರು ಏನಕ್ಕೆ? ದೇಹಕ್ಕೆ ದುಃಖ ಬಂದಿದೆ, ಇದು ನಮ್ಮ ಪ್ರಾರಬ್ಧದಲ್ಲಿ ಬಂದಿರುವ, ನಮ್ಮ ಸ್ವತಃ ಮಾಡಿಕೊಂಡಿದ್ದು ಕರ್ಮದ ಫಲ ಇದು. ಇದನ್ನು ನಾವು ಅನುಭವಿಸಿ ಆ ಕರ್ಮದಿಂದ ಬಿಡುಗಡೆ ಹೊಂದಬೇಕು, ಮೋಕ್ಷವನ್ನು ಹೊಂದಬೇಕು. ಆ ಕರ್ಮಗಳನ್ನು ಏನು ಕರ್ಮ ಮಾಡಿದ್ವೋ, ಆ ಪ್ರಾರಬ್ಧ ಅಂದರೆ ಏನು? ಸಂಚಿತದಿಂದ ಒಂದು ರಾಶಿ ತೆಗೆದು ಈಗ ಏನು ನಾವು ಅನುಭವಿಸ್ತಾ ಇದೆಯೋ ಫಲಗಳನ್ನು, ಅದು ವಿ ಹ್ಯಾವ್ ಟು ಫಿನಿಶ್ ಇಟ್ ಆಫ್. ಅದಕ್ಕವರು ನಮಗೆ ನಾಮಸ್ಮರಣೆ ಕೊಡ್ತಾರೆ, ಸಾಧನೆಗಳನ್ನು ಕೊಡ್ತಾರೆ. ಸತತವಾಗಿಯೂ ನಮ್ಮ ಮನಸ್ಸು ಆ ಸಾಧನೆಯಲ್ಲಿ ಇದ್ದಾಗ ಇನ್ನೊಂದು ಕಡೆ ಮತ್ತೆ ಪುನಃ ಆಗಾಮಿ ಕರ್ಮಗಳು, ಕ್ರಿಯಾಮಾಣ ಕರ್ಮಗಳು, ಈಗ ಮತ್ತೆ ಹೊಸ ಕರ್ಮ ಇನ್ನೊಬ್ಬರ ಜೊತೆಗಿನಲ್ಲಿ ಸೇರಿಕೊಂಡು ಮಾಡೋದು ಬೇಡ ಅಂದ್ಬಿಟ್ಟು ನಮ್ಮ ಮನಸ್ಸಿಗೆ ಅವರು ದಿಗ್ಬಂಧ ಹಾಕ್ತಾರೆ. ಈ ಸಾಧನೆ ಮುಖೇಣ ಆ ಮನಸ್ಸಿಗೆ ಕಟ್ ಹಾಕಿ ಆ ಮನಸ್ಸಿಗೆ ಬಿಡುಗಡೆ ಹೊಂದಬೇಕು ಅನ್ನೋ ಸರ್ವಸಾಧ್ಯತೆ ಮಾಡ್ತಾರೆ ಅವರು. ಇಂದಿನ ಹೊಟ್ಟೆ ನೋವು ಕಡಿಮೆಯಾದರೂ ಕಾಲಾಂತರದಲ್ಲಿ ಅವನಿಗೆ ಜ್ವರ ಮುಂತಾದ ಶಾರೀರಿಕ ಪೀಡೆ ಉಂಟಾಗುವುದಿಲ್ಲ ಅಂದೇನು ಹೇಗೆ ಹೇಳುವುದು? ಇವತ್ತು ಹೊಟ್ಟೆ ನೋವು ಸರಿ ಮಾಡಿದ್ವಿ ಅಂದ್ಕೊಂಬೋಣ, ನಾಳೆ ಜ್ವರ ಬಂತು, ಜ್ವರದಿಂದ ಮತ್ತೊಂದೇನೋ ಆಯಿತು. ಅದಕ್ಕೆ ಅವ್ರು ಸರಿ ಮಾಡ್ತಾ ಕೂತಿರೋದಿಲ್ಲ. ಅದಕ್ಕೆ ಅವ್ರೇನು ಹೇಳ್ತಾರಪ್ಪ, ನಾಮ ಔಷಧಿಯನ್ನು ತಗೊಳಪ್ಪ, ಅದು ನಮಗೆ ಅದನ್ನು ಎದುರಿಸಲಿಕ್ಕೆ ಆ ಶಕ್ತಿ ಕೊಡುತ್ತೆ, ಶರೀರಕ್ಕೆ ಬಲ ಕೊಡುತ್ತೆ. ಇದನ್ನು ಎದುರಿಸಿ ಮುಗಿಸಿ ನೀನು ಮತ್ತೆ ನಿನ್ನ ಶರೀರದಿಂದ ಎದ್ದು ಮತ್ತೆ ನೀನು ನೆಟ್ಟಗಾಗಪ್ಪ ಅಂತ ಕೊಡ್ತಾರೆ. ಅಂದರೆ ದೇಹ ದುಃಖವನ್ನು ಶಾಶ್ವತವಾಗಿ ದೂರ ಮಾಡಲು ಬರುವುದಿಲ್ಲ, ಹಾಗೂ ಹಣವನ್ನು ಕೊಡಲು ಬರುವುದಿಲ್ಲ. ಈ ರೀತಿ ಜಗತ್ತನ್ನು ಸುಖಿ ಮಾಡಲಂತೂ ಬರುವುದೇ ಇಲ್ಲ. ಆದರೆ ನಮ್ಮಲ್ಲಿ ಇಲ್ಲಿದ್ದ ದೋಷಗಳನ್ನು ಮಾತ್ರ ನಿರ್ಮಾಣ ಮಾಡಿಕೊಳ್ಳುವುದರಿಂದ ನಮ್ಮದೇ ಅವನತಿ ಮಾಡಿಕೊಂಡಾಗುತ್ತದೆ. ಅವನತಿ ಮೀನ್ಸ್ ಅವನತಿ ಅಂದರೆ ಡೌನ್ಫಾಲು. ಇಂಥದ್ದೆಲ್ಲ ಸಾಧನೆ ಮಾಡ್ತಾ ನಮ್ಮಲ್ಲಿ ಪ್ಯೂರಿಫಿಕೇಷನ್ ಆಗ್ತಾ ವಾಚಾ ಸಿದ್ಧಿ ಬರುತ್ತೆ, ಆ ಸಿದ್ಧಿ ಈ ಸಿದ್ಧಿ ಎಲ್ಲ ಬರ್ತಿರ್ತಾವೆ, ಅಣಿಮಾ ಸಿದ್ಧಿ ಅವೆಲ್ಲ. ಏನು ಮಾಡ್ತಾರೆ, ನಮ್ಮ ರೋಡ್ ಎಲ್ಲಿದೆ, ನಮ್ಮ ಡೆಸ್ಟಿನೇಷನ್ ಭಗವಂತನ ಪ್ರಾಪ್ತಿ, ಈ ಮಧ್ಯದಲ್ಲೆಲ್ಲ ಈ ಸೈಡ್ ರೋಡ್, ಆ ರೋಡ್, ಈ ರೋಡ್ ಬಂದುಬಿಡುತ್ತೆ. ಎಲ್ಲಿ ಇಂಥದ್ದೆಲ್ಲ ಸಿಕ್ಕದ ಕೂಡಲೇ ಸಾಧಕರು ಏನು ಮಾಡ್ತಾರೆ, ಈಗ ತೋರಿಸ್ತಿರ್ತಾರಲ್ರಿ, 10 मिनट में आपका कुंडलिनी जागृत हो जाएगा, 1 लेक्चर में आपको ऐसा हो जाएगा, चमत्कार हो जाएगा. कुछ नहीं होता है ऐसा. ಇದೆಲ್ಲ ಶಾರ್ಟ್ಕಟ್ ಮೆಥಡಿಂದ ಭಗವಂತನ ಪ್ರಾಪ್ತಿ ಆಗುವುದಿಲ್ಲ.
ಅದಕ್ಕೆ ಸಾಧನೆ ಮಾಡಬೇಕು, ಗುರು ಮುಖೇನ ದೀಕ್ಷಾ ತಗೋಬೇಕು, ಗುರು ಸನ್ನಿಧಾನದಲ್ಲಿರಬೇಕು, ಗುರು ಹೇಳಿದ ಬೋಧನೆಯಲ್ಲಿ ನಮ್ಮ ಸಾಧನೆಯಲ್ಲಿ ನಿರತರಾಗಿರಬೇಕು, ನಮ್ಮ ಕರ್ಮಗಳನ್ನು ಕಳಚಿ ಭಗವಂತನ ಪ್ರಾಪ್ತಿ ಅಧ್ಯೇಯ ನಮ್ದು ಅದಿರಬೇಕು. ಇದು ಮಧ್ಯದೇನು ಶಾರ್ಟ್ಕಟ್ಸ್ ನಾವೇನು ಮಾಡ್ತೀವೋ ಹಿಂಗಾಗತ್ತೇನ್ರಿ 3 days ವರ್ಕ್ಶಾಪಲ್ಲಿ ಹಂಗಾಗತ್ತೇನ್ರಿ, ಹಂಗೆ ಏನೂ ಆಗುವುದಿಲ್ಲ. ಇವೆಲ್ಲ ಒಂದು ಬೂಟಾಟಿಕೆ ಆಟ ಅಷ್ಟೇ. ಅದು ಒಂದು ಮಾಯಾದ ಆಟ. ಅಂದರೆ ನಮ್ಮನ್ನು ಮರಗು ಮಾಡಿ ನಮ್ಮ ಮಾರ್ಗವನ್ನು ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡೋದು. ಅದಕ್ಕೆ ಜನರಲ್ಲಿ ಏನು ವಿನಂತಿ, ಕಳಕಳಿಯಿಂದ ವಿನಂತಿ ಏನಪ್ಪ ಅಂದರೆ, ಯೂಟ್ಯೂಬು ಅದು ಇದು ನೋಡ್ಕೊಂಡು ಏನೇನೋ ಸಾಧನೆಗಳನ್ನು ನಮ್ಮದೇ ನಾವು ಶುರು ಮಾಡ್ಕೋಬಾರ್ದು. ಅದರಲ್ಲಿ ಏನೋ ಕೊಟ್ಟಿರ್ತಾರೆ, ಪೈಸಾ ಕರೋ ಐಸಾ ಹೋ ಜಾಯಗ, 7 दिन में ಐಸಾ ಹೋ ಜಾಯಗ, ಹಿಂಗೇನೂ ಮಾಡಬಾರದು. ಅದು ಯಾವುದೇ ಸಾಧನೆ ನಾವು ಮಾಡಿದ್ರು ಅದು ಗುರು ಮುಖೇಣ ತಗೊಂಡು ಅವರು ನಿರೀಕ್ಷಣದಲ್ಲಿ ಅವ್ರು ಹೇಳಿದ್ದ ಪ್ರಕಾರವಾಗಿ ಎಷ್ಟು ದಿವಸ ಹೇಳ್ತಾರೋ, ಎಷ್ಟು ಸಮಯ ಹೇಳ್ತಾರೋ, ಎಷ್ಟು ಹೊತ್ತು ಹೇಳ್ತಾರೋ, ಎಷ್ಟು ಬಾರಿ ಹೇಳ್ತಾರೋ ಅವರ ನಿರೀಕ್ಷಣದಲ್ಲಿ ಮಾಡಿದ್ದೇ ಆದರೆ ಅದು ನಮಗೆ ಫಲೀಭೂತ ಆಗುತ್ತೆ. ಇಲ್ಲಾಂದರೆ ನಮ್ಮದೇ ತಲೆ ಬುದ್ಧಿ ಉಪಯೋಗಿಸಿ ನಮಗೆಲ್ಲ ಗೊತ್ತು, ಇವತ್ತು AI ಟೆಕ್ನಾಲಜಿ ಎಲ್ಲ ನಮಗೆ ಹೇಳ್ಕೊಡತ್ರಿ ಅಂತ ಹೇಳ್ಬಿಟ್ಟು ಹೋಗಿ ಅದೇನೇನೋ ನೋಡ್ಕೊಂಡು ಏನೇನೋ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು. ದೋಷಗಳು ನಿರ್ಮಾಣ ಆಗುತ್ತದೆ, ನಮ್ಮದೇ ಅವನತಿ ಮಾಡಿಕೊಂಡಂತಾಗುತ್ತದೆ. ಹಾನಿಯೇ ನಮ್ಮ ಪದರಿನಲ್ಲಿ ಬೀಳುತ್ತದೆ, ಹಾನಿಯೇ ಲಾಸ್ ಆಗುತ್ತೆ. ಏನು ಸ್ಪಿರಿಚುವಲ್ ಪ್ರೋಗ್ರೆಸ್ಸಲ್ಲಿ ನನ್ನ ಡೆಸ್ಟಿನೇಷನ್ ಎಲ್ಲೋ ಇದೆ, ನಾನು ಎಲ್ಲೋ ಹೋಗಿ ನಿಂತ್ಕೊಂಡ್ರೆ ಉಪಯೋಗ ಏನು? ಮತ್ತೆ ಮರು ಜನ್ಮದಲ್ಲಿ ಎಲ್ಲಿ ನಿಂತಿದ್ನೋ ಅಲ್ಲಿಂದ ಮತ್ತೆ ಸಾಧನೆ ಮಾಡಬೇಕಾಗತ್ತೆ. ಆದ್ದರಿಂದ ನಾವು ಇಂಥ ಸಂಗತಿಗಳನ್ನು ಮಾಡಲು ಶಕ್ತಿ ಹಾಗೂ ಬುದ್ಧಿಯನ್ನು ಕೊಡಲೇ ಬೇಡ ಎಂದು ಶ್ರೀರಾಮನಲ್ಲಿ ಬೇಡಿಕೊಳ್ಳಬೇಕು. ಇಂಥದ್ದು ನಮಗೆ ಶಕ್ತಿನೂ ಬೇಡಪ್ಪ, ಮತ್ತು ಇಂಥದ್ದು ಬುದ್ಧಿನೂ ನಮಗೆ ಕೊಡಬೇಡ, ಯಾತ್ರಿಂದ ನಮ್ಮ ಹಾನಿಯಾಗತ್ತೆ, ನಮ್ಮ ಪ್ರಗತಿ ಕುಂಠಿತ ಆಗತ್ತೆ ಪರಮಾರ್ಥದಲ್ಲಿ. ಅಂಥ ಬುದ್ಧಿಯನ್ನು ನಮಗೆ ಕೊಡಬೇಡ. ಬಾಲ್ಯದ ಸರಳ ವೃತ್ತಿಗಳು ಇಲ್ಲವಾಗುವುದಕ್ಕೆ 2 ದೊಡ್ಡ ಕಾರಣವಾಗುತ್ತೆ. ಬಾಲ್ಯದಲ್ಲಿ ಸರಳ ವೃತ್ತಿ ಇತ್ತು, ಮೀನ್ಸ್ ವಿ ವರ್ ಇನ್ನೋಸೆಂಟ್ ವೆನ್ ವಿ ವರ್ ಚೈಲ್ಡ್. ನಾವು ಯಾರ ಹತ್ರನಾರು ಹೋಗ್ತಿದ್ವಿ, ಯಾರೋ ಚಾಕ್ಲೇಟ್ ಕೊಟ್ಟರೆ ತಿಂದುಬಿಡ್ತಿದ್ವಿ, ಮತ್ತು ಅವ್ರ ಕೈ ಹಿಡ್ಕೊಂಡು ಅವ್ರ ಜೊತೆ ಸುತ್ತಾಡ್ಕೊಂಡು ಬರ್ತಿದ್ವಿ. ಅವ್ರು ಹೂ ಕೊಟ್ಟರೆ, ಏನಾರು ಒಂದು ಹಣ್ಣು ಕೊಟ್ಟರೆ ತೊಗೊಂಡು ಇಸ್ಕೊಂಡ್ಬಿಡ್ತಿದ್ವಿ. ವಿ ಡಿಂಟ್ ನ್ಯೂ ದಟ್ ವಿ ಶುಡ್. ನಾವು ಬುದ್ಧಿ ಕೆಲಸ ಮಾಡ್ತಿರ್ಲಿಲ್ಲ, ಆವಾಗ ಬುದ್ಧಿ ಬಲಿಷ್ಠ ಆಗಿರಲಿಲ್ಲ. ಅದು ಯಾರ ಹತ್ರನಾರು ಹೋಗ್ಬಿಡ್ತಿತ್ತದು, ಯಾರಾದರೂ ಎತ್ಕೊಂಡ್ರು ನಾವು ಅವ್ರ ಹತ್ರ ಹೋಗ್ಬಿಡ್ತಿದ್ವಿ. ಯಾಕೆ? ದಟ್ ಪ್ಯೂರ್ ಇನ್ನೋಸೆನ್ಸ್, ಬುದ್ಧಿ ಈಗೋ ಎರಡೂ ಜಾಗೃತ ಇರಲಿಲ್ಲ ಸಣ್ಣ ಮಗು ಇದ್ದಾಗ. ಅದು 2 ಕಾರಣದಿಂದ ಇಲ್ಲದಂತಾಯಿತು. ಒಂದು ಹಣ ಹಾಗೂ 2ನೇದು ವಿದ್ಯೆ. 2 ಕಾರಣಗಳಿಂದ ನಾನು ಇನ್ನೋಸೆನ್ಸ್ನ ಕಳ್ಕೊಂಡ್ಬಿಟ್ಟೆ. ಏನು? ಒಂದು ಹಣ ಬಂದ ಕೂಡಲೇ ಹಣದ ಮದ, ಇನ್ನೊಂದು ವಿದ್ಯಾ ನಾನು ಇಷ್ಟು ವಿದ್ಯಾವಂತನಿದ್ದೇನೆ, ಅಚೀವ್ಮೆಂಟ್ಸ್ ಮಾಡಿದ್ದೀನಿ, ಇವೆರಡರಿಂದ ನಾನು ಶ್ರೇಷ್ಠನೂ ಇರುತ್ತೇನೆ ಎಂಬ ವೃತ್ತಿಯು ಉತ್ಪನ್ನವಾಗುತ್ತದೆ, ಹಾಗೂ ಇದು ಘಾತಕವಾಗಿರುತ್ತದೆ. ಎಲ್ಲಿ ಘಾತಕ ಇದೆ? ಪರಮಾರ್ಥದಲ್ಲಿ ನೀನು ಪರಮಾತ್ಮನನ್ನು ಅರಸ್ಕೊಂಡು ಹೋದರೆ, ಭಗವಂತನ ಪ್ರಾಪ್ತಿಗೆ ಹೋದರೆ, ಈ ವಿದ್ಯೆ ಹಾಗೂ ಹಣ ಎರಡೂ ನಿನಗೆ ಘಾತಕ ಆಗುತ್ತೆ. ಇವೆರಡರಿಂದನೂ ಭಗವಂತನ ಪ್ರಾಪ್ತಿ ಆಗುವುದಿಲ್ಲ. ಲೌಕಿಕ ಮಾನ ಸಿಗತ್ತೆ, ಲೌಕಿಕದಲ್ಲಿ ಪ್ರತಿಷ್ಠೆ ಉಂಟಾಗತ್ತೆ, ಲೌಕಿಕದಲ್ಲಿ ಯು ವಿಲ್ ಬಿ ರೆಕಗ್ನೈಸ್ಡ್, you will have a status quo, but this has nothing to do with ಪರಮಾರ್ಥ. ಪರಮ ಅರ್ಥ ಶೋಧನೆ ಮಾಡುವಾಗ ಇವೆಲ್ಲವೂ ಗೌಣ, ಕ್ಷುದ್ರ ಆರ್ ನೇತಿ ನ ಇತಿ ದಿಸ್ ಇಸ್ ನಾಟ್ ಅಂತ ವೇದಾಂತ ಹೇಳುತ್ತದೆ. ಹಣ ವಿದ್ಯೆ ಏನು ಕೆಲಸಕ್ಕೆ ಬರೋದಿಲ್ಲ ಇಲ್ಲಿ. ಗುರು ನಮ್ಮ ಸೂಕ್ಷ್ಮವಾದ ಶರೀರವನ್ನು ನೋಡಿ ಸಾಧನೆ ಕೊಡ್ತಾನೆ. ನಮ್ಮ ಆಸ್ತಿ, ಅಂತಸ್ತು, ಹಣ ಅಥವಾ ಎಷ್ಟು ಬುದ್ಧಿವಂತ ಇದೆಯಪ್ಪ ನೀನು, ಇಲ್ಲಿ ಬಂದಿದೆಯಾ ನನ್ನ ಹತ್ರ ಅಂತ ಕೊಡೋದಿಲ್ಲ. ಸೂಕ್ಷ್ಮ ಶರೀರಕ್ಕೆ ಇರುವ ಬೇಡಿಕೆನ ನೋಡಿ ಅದರಂತೆ ಆಯಾ ಸಾಧನವನ್ನು ಕೊಟ್ಟು ನಮಗೆ ಸಾಧನಾ ಮಾರ್ಗದಲ್ಲಿ ಹಚ್ಚಿ ಭಗವಂತನ ಪ್ರಾಪ್ತಿ ಕಡೆ ಮಾರ್ಗವನ್ನು ತೋರಿಸ್ತಾನೆ. ಅದು ಯಾವ ಜನ್ಮ, ಎಷ್ಟು ಜನ್ಮದಲ್ಲಾಗತ್ತೆ ಅದು ನಮಗೆ ಗೊತ್ತಿಲ್ಲ, ನಮಗೆ ಅದ್ರ ಬಗ್ಗೆ ಕಲ್ಪನಾ ಇಲ್ಲ. ಆ ಸಾಧನ ಶುರು ಆಯಿತು ಅಂದರೆ ಆ ಕೃಪೆ ಅವನು ಹಾಕಿರ್ತಾನೆ, ಅದು ಹೋಗಿ ಒಂದು ದಿವಸ ಮುಟ್ಟತ್ತೆ. ಯಾವ ಜನ್ಮದಲ್ಲಿ ಮುಟ್ಟತ್ತೆ ನಮಗೆ ಗೊತ್ತಿರುವುದಿಲ್ಲ. ನಾನು ಏನಾದರೂ ಇರುತ್ತೇನೆ ಎಂದು ಅನಿಸುವುದಕ್ಕಿಂತಲೂ ನಾನು ಯಾರವನಾದರೂ ಇರುತ್ತೇನೆ ಎಂದು ಅನಿಸುವುದೇ ಹಿತದ್ದು ಆಗಿರುತ್ತದೆ. ನಾನು ಯಾರವನಿದ್ದೀನಪ್ಪ? ನಾನು ಗುರುನಾಥನವನಿದ್ದೀನಿ, ನಾ ರಾಮನವನಿದ್ದೀನಿ, ನಾನು ಮಹಾರಾಜನವನಿದ್ದೀನಿ, ನಾ ಕೃಷ್ಣನವನಿದ್ದೀನಿ, ಯಾವ ಹೆಸರಾರು ಹಚ್ಚಿರಿ ನೀವು. ಅವರವ್ರನ್ನೇ ಇದ್ದೀನಿ, ಅವರು ನನ್ನನ್ನು ನೋಡ್ಕೋತಾರೆ, ಅವರು ಸಂರಕ್ಷಣೆ ಮಾಡ್ತಾರೆ, ಅವರಿಂದ ಈ ದೇಹ ನಡೀತಿದೆ ಎಂಬ ಅರಿವು ಸತತವಾಗಿಯೂ ಇರಬೇಕು. ಜಗತ್ತಿನಲ್ಲಿಯ ಅತ್ಯಾಚಾರ, ಅನೀತಿ, ಅಧರ್ಮ, ಅಸಮಾಧಾನ ಇವೆಲ್ಲಗಳಿಗೆ ಮನುಷ್ಯನು ಅತ್ಯಂತ ಲೋಭಿಯಾಗಿರುವುದೇ ಕಾರಣವಾಗಿರುತ್ತದೆ. ಮನುಷ್ಯ ಲೋಭಿಯಾಗಿರುವುದಕ್ಕೆ ಗ್ರೀಡಿ,
ಯು ಆರ್ ಸೋ ಗ್ರೀಡಿ ದ್ಯಾಟ್ ಯು ವಾಂಟ್ ಟು ಪೊಸೆಸ್ ಎವ್ರಿಥಿಂಗ್ ಆ್ಯಂಡ್ ಡೋಂಟ್ ವಾಂಟ್ ಟು ಲೀವ್. ಈ ಪೃಥ್ವಿ ಭಗವಂತ ಎಲ್ಲರಿಗೋಸ್ಕರ ಮಾಡಿದ್ದಾನೆ. ಅದು ನಂದು 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 ಅಂತ ಎಲ್ಲರೂ ಕಿತ್ಕೊಂಡು ತಿಂದು ಹಾಕಿಬಿಟ್ರೆ ಬಾಕಿಯವ್ರು ಎಲ್ಲಿ ಹೋಗ್ತಾರೆ? ಅದಕ್ಕೆ ಅಸಮಾಧಾನ, ಅಸೂಯೆತನ, ಅತ್ಯಾಚಾರ, ಇನ್ನೊಬ್ಬರನ್ನ ಕೊಚ್ಚಾಕೋದು, ಹೊಡೆದು ಹಾಕೋದು ಯಾಕೆ ಮಾಡ್ತಿದ್ದಾರೆ ಜನ? ನಿನ್ನ ಹತ್ರ ಇದೆ, ನೀನು ಕೊಡ್ತಾ ಇಲ್ಲ, ನನ್ನ ಹತ್ರ ಇಲ್ಲ, ನಾನೇನು ಮಾಡಲಿ? ಸೊ ವಿಚಾರ ಮಾಡಬೇಕು, ನಮಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ जितना चादर है उतना ही पैर फैलाओ. सब कुछ मेरे को चाहिए तो दूसरा कहाँ जाएगा इंसान? ये सोचने वाली बात है. ಯಾರ ಮೇಲೆ ಭಗವಂತನ ಕೃಪೆ ಇರುತ್ತದೆಯೋ ಅವನಿಗೆ ಭಗವಂತನು ಉಪಜೀವನಕ್ಕೆ ಸಾಕಷ್ಟು ಹಣ ಕೊಡುತ್ತಾನೆ. ಹಾಗೂ ಯಾರನ್ನು ಪರೀಕ್ಷೆ ಮಾಡಬೇಕೆಂದು ಅವನ ಬಯಸುತ್ತಾನೋ, ಪರೀಕ್ಷೆ ಮಾಡಬೇಕು ಅವನು ಬಯಸುತ್ತಾನೋ ಅವರಿಗೆ ಹೆಚ್ಚಿಗೆ ಹಣ ಕೊಡುತ್ತಾನೆ. ಹೆಚ್ಚಿಗೆ ಹಣ ಯಾಕೆ ಕೊಡ್ತಾನಪ್ಪ? ಅವ್ರು ಪರೀಕ್ಷೆ ಮಾಡಲಿಕ್ಕೆ. ಈ ಹಣ ಕೊಟ್ಟರೆ ನೀನೇನು ಮಾಡ್ತಿ? ಇನ್ನು ಯಾರ ಮೇಲೆ ಅವನು ಕೃಪಾ ಮಾಡ್ತಾನೋ, ಕೃಪಾ ಇರುತ್ತದೆಯೋ ಅವನಿಗೇನು ಮಾಡ್ತಾನೆ ಭಗವಂತ? ಉಪಜೀವಿಕಾ ಮೀನ್ಸ್ ಫಾರ್ ದ ಸರ್ವೈವಲ್ ಪರ್ಪಸ್. ಐ ವಿಲ್ ಗಿವ್ ಯು ದಟ್ ಮಚ್. ವಾಟ್ ಈಸ್ ನೀಡೆಡ್ ಟೈಮ್ ಟು ಟೈಮ್ I will give you that much. But I want to test you. I am giving you so much of money. ತಗೋ, ಏನು ಮಾಡ್ತೀನಿ ನಾನು ನೋಡ್ತೀನಿ. ಇಷ್ಟು ಕೊಟ್ಟ ಮೇಲೂ ನೀನೇನೋ ಅದದ್ದು ಉಪಯೋಗ ಮಾಡುವುದಿಲ್ಲ ಅಂದರೆ ಮತ್ತು ಮರು ಜನ್ಮದಲ್ಲಿ ಅದನ್ನೆಲ್ಲ ಕಿತ್ಕೊಂಡು ಕಳಿಸಿ ಮತ್ತು ನಮಗೆ ಅವ್ನು ಯಾರನ್ನೇ ಹಿಂಗೆ ಬೇಡ್ತಿದ್ದಾನಲ್ಲ, ನಾವು ಅವನ ಜಾಗದಲ್ಲಿ ಇರ್ತೀವಿ, ಅವ್ನು ನಮ್ಮ ಜಾಗದಲ್ಲಿ ಇರ್ತಾನೆ ಅವಾಗ. ಯಾಕೆಂದರೆ ಇದು ಫ್ಲಿಪ್ ಆಗ್ತಾನೇ ಇರ್ತವೆ ಜನ್ಮದಲ್ಲಿ. ನಮ್ಮ ಈ ಜನ್ಮದ ಕರ್ಮ, ಆಗಾಮಿ ಕ್ರಿಯಾಮಾಣ ಕರ್ಮ ಈಸ್ ದ ಡಿಸೈಡಿಂಗ್ ಫ್ಯಾಕ್ಟರ್ ಫಾರ್ ದ ಫರ್ದರ್ ಜನ್ಮಾಸ್. ಫರ್ದರ್ ಮುಂದಿನ ಜನ್ಮಕ್ಕೆ ಡಿಸೈಡಿಂಗ್ ಫ್ಯಾಕ್ಟರ್ ಈಗ ಈ ಕ್ರಿಯಾಮಾಣ ಕರ್ಮ. ಇದರಲ್ಲಿ ನಾವು ಏನೂ ಮಾಡಲಿಲ್ಲ ಅಂದರೆ ಅಗೇನ್ ದಟ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಫಾರ್ ದಟ್ ನೆಕ್ಸ್ಟ್ ಬರ್ತ್. ಮಹಾರಾಜರು ಹೇಳ್ತಾರೆ, ಭಿಕ್ಷುಕರಿಗೆ ಅರೆ ಮಾಡಿ ತುಚ್ಛವಾಗಿ ಮಾಡಿ ಕಾಣಬೇಡ್ರಿ. ನಿಮ್ಮ ಹತ್ರ ಏನಿರುತ್ತೋ ಅದರಲ್ಲಿ ನಿಮಗೆ ಅಷ್ಟು ಕೊಡೋಕ್ಕೆ ಹೇಳ್ತಿಲ್ಲ, ಆದರೆ ₹1 ಏನೂ ಕೊಡೋದಿಲ್ಲ ಅನ್ನೋ ಬದಲಾಗಿ ₹1 ಕೊಟ್ಟು ಕಳಿಸಿ. ಯಾಕೆ ಅಂದರೆ ಇವತ್ತು ಅವನ ಕರ್ಮದ ಫಲದಿಂದ ಅವನು ಭಿಕ್ಷುಕ ಆಗಿರ್ತಾನೆ. ಅವನಿಗೆ ಭಗವಂತ ಹೇಳಿರ್ತಾನೆ, ನೀ ಹೋಗಿ 4 ಜನದ ಮುಂದೆ ಭಿಕ್ಷೆ ಬೇಡವು, ಯಾಕೆ ನಿನ್ನ ಕರ್ಮದ ಫಲವನ್ನು ನೀನು ಬೇಡೇ ತಿನ್ನಬೇಕು ಅಂತ ಭಗವಂತ ಅವನಿಗೆ ಹಂಗೆ ಮಾಡಿರ್ತಾನೆ. ಆ ಬೇಡುವವನಿಗೆ ಯಾಚಕನಿಗೆ ಕೊಡುವವನಿಗೆ ನನಗೆ ಮಾಡಿರ್ತಾನೆ. ಅಲ್ಲಿ ನೀನು ಕೊಡಪ್ಪ ಅವನಿಗೆ, ನಿನ್ನ ಮುಖೇಣ ಕೊಟ್ಟಾಗ ಅವನು ಹೊಟ್ಟೆ ತುಂಬಷ್ಟು ನೀನು ಕೊಡಪ್ಪ ಅಂತ 10 ಮನೆ ಮುಖೇಣ ಅವನಿಗೆ ಊಟ ಹಾಕಿಸ್ತಾನೆ. ಯಾಕೆಂದರೆ ಅವನ ಕರ್ಮನ ಕಳಚಬೇಕಾಗಿರುತ್ತೆ. ಅವನ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ನೋ ಸಂಚಿತದಲ್ಲಿ ಪಾಪ ಕರ್ಮಗಳನ್ನು, ಅದಕ್ಕೆ ಅವನಿಗೆ ಈ ರೀತಿಯಲ್ಲಿ 10 ಜನದ ಮುಂದೆ ಅವನ ಮರ್ಯಾದೆ ಹೋಗುತ್ತೆ, ನಾಚಿಕೆ ಹೋಗುತ್ತೆ, ಮಾನ ಹೋಗುತ್ತೆ, ಎಲ್ಲವೂ ಹೋಗುತ್ತೆ. ಅವನಿಗೆ ಬಿಡ್ತಾ ಎಲ್ಲರ ಮುನ್ನೆ ಹೋಗ್ತೀವಿ. ಅದನ್ನೆಲ್ಲ ಆದಾಗ, ಅನುಭವ ಆದಾಗ ಅವನ ಪರಮಾತ್ಮನಲ್ಲಿ ಸದಾ ಬೇಡ್ಕೋತಾ ಇರ್ತಾನಪ್ಪ, ನನಗೆ ಕ್ಷಮಿಸಪ್ಪ, ನನಗೆ ಎಂಥ ಜನ್ಮ ಕೊಟ್ಟಿದ್ದಿ, ಕ್ಷಮಿಸಪ್ಪ ಅಂತ. ಆ ಪ್ರತಿ ಕ್ಷಣವೂ ನಿಂದನೆ, ಪ್ರಾಕೃತಿಕ ಒಂದು ಮಳೆ, ಚಳಿ, ಗಾಳಿ, ಬಿಸಿಲು ಇದನ್ನೆಲ್ಲ ಸಹಿಸಿಕೊಂಡು ಪಶ್ಚಾತ್ತಾಪ ಭಾವನೆ ಉಂಟಾದಾಗ ಪರಮಾತ್ಮ ಅವನಿಗೆ ಪಶ್ಚಾತ್ತಾಪ ಆಯ್ತಲ್ಲಪ್ಪ ನಿನಗೆ, ಈಗ ಈ ಭಿಕ್ಷುಕ ಯೋನಿಯಿಂದ ನಿನಗೆ ಬಿಡುಗಡೆ ಮಾಡಿ ಇನ್ನೊಂದು ಯೋನಿಗೆ ನಮಗೆ ಟ್ರಾನ್ಸ್ಫರ್ ಮಾಡ್ತಾನೆ. ನಮ್ಮ ಮನಸ್ಸಿನ ಸ್ಥಿತಿನ ಮತ್ತೆ ಮೇಲ್ ತೊಗೊಂಡು ಹೋಗ್ತಾನೆ. ಭಿಕ್ಷುಕ ಯೋನಿನಲ್ಲಿ ಏನು ಮನಸ್ಸಿನ ಸ್ಥಿತಿ ಇತ್ತೋ ಅಲ್ಲಿಂದ ಮೇಲ್ ತೊಗೊಂಡು ತೊಗೊಂಡೋಗಿ ಮತ್ತೆ ಇನ್ನೊಂದು ಜನ್ಮ ಕೊಡ್ತಾನೆ. ಈ ಜನ್ಮದಲ್ಲಿ ಏನು ಕರ್ಮ ಮಾಡ್ತೀನಿ ದಟ್ ವಿಲ್ ಬಿ ದ ಡಿಸೈಡಿಂಗ್ ಫ್ಯಾಕ್ಟರ್. ಅದಕ್ಕೆ ನಮ್ಮ ಜನ್ಮವನ್ನು ಸಾರ್ಥಕ ಮಾಡ್ಕೋಬೇಕು ಅಂದರೆ ಆ ಭಗವಂತನ ನಾಮದಲ್ಲಿ ನಾವು ನಮ್ಮ ಮನಸ್ಸನ್ನು ತೊಡಗಿಸಿದಾಗ, ಸಾಧನೆಯ ಮುಖೇಣ, ಗುರು ಕೊಟ್ಟಿದ್ದ ಸಾಧನೆಯ ಮುಖೇಣ ಮಾಡಿದಾಗ ನಮ್ಮ ಈ ಕ್ರಿಯಾಮಾಣ ಕರ್ಮ, ಸಂಚಿತ ಕರ್ಮ ಸುಟ್ಟು ಹೋಗ್ತವೆ. ಯಾಕೆಂದರೆ ತುಕಾರಾಮ್ ಮಹಾರಾಜರು ಹೇಳ್ತಾರೆ, नाम संकीर्तन साधन पैसों पे जळतील पापे जन्मांतरीचे. ಜನ್ಮಾಂತರದ ಪಾಪ ಭಸ್ಮ ಆಗುತ್ತೆ ಅಂದರೆ ಸಂಚಿತದಲ್ಲಿ ಇದ್ದಿದ್ದು ಪಾಪ ಎಲ್ಲ ಭಸ್ಮ ಆಗಿ ಇಂದಿನ ಬೋಧವಚನ ನಮಗೆ ಬೇಕಾದ ವಿಷಯಗಳನ್ನು ಕೊಡುವುದರಲ್ಲಿ ಭಗವಂತನ ನಿಜವಾದ ಕೃಪೆ ಇರದೆ ಇದ್ದ ಪರಿಸ್ಥಿತಿಯಲ್ಲಿ ಸಮಾಧಾನ ಉಳಿಯುವುದೇ ಅವನ ನಿಜವಾದ ಕೃಪೆಯಾಗಿರುತ್ತದೆ. ನಾವೇನು ಬಯಸ್ತೀವೋ, ಇದು ನನಗೆ ಸಿಕ್ಬಿಟ್ರೆ ನನ್ನ ಕೆಲಸ ಆಗೋಗುತ್ತೆ, ಇದು ಸಿಕ್ಬಿಟ್ರೆ ಮೇರಾ ಕಾಮ್ ಹೋ ಜಾಯೇಗಾ ಅಂತ ನಾವೇನು ಯೋಚನೆ ಮಾಡ್ತೀವೋ ಅದರಲ್ಲಿ ಕೊಡುವುದರಲ್ಲಿ ನಿಜವಾದ ಕೃಪೆ ಅವ್ನು ಕೊಡುವುದಿಲ್ಲ. ಅದನ್ನು ಅವನಿಗೆ ಗೊತ್ತಿರುತ್ತೆ ನಮ್ಮ ಹಿತ ಯಾತ್ರೆಯಲ್ಲಿದೆ ಅಂತ, ಆ ವಸ್ತುನ ನಮಗೆ ಕೊಡುವುದಿಲ್ಲ. ಇದ್ದ ಪರಿಸ್ಥಿತಿಯಲ್ಲಿ ಯಾರು ಸಮಾಧಾನ ಉಳಿಯುತ್ತದೆಯೋ ಅದೇ ಅವನ ಪರಮಾತ್ಮನ ನಿಜವಾದ ಕೃಪೆ ನಮ್ಮ ಮೇಲೆ ಆಗಿದೆ ಅನ್ನೋದನ್ನು ನಾವು ತಿಳಿಯಬೇಕು ಅನ್ನೋದನ್ನು ನಾವೆಲ್ಲರೂ ಸೇರಿ ವಿಚಾರ ಮಾಡೋಣ, ಚಿಂತನ ಮಾಡೋಣ. ನಮ್ಮ ಪರಿಸ್ಥಿತಿಯಲ್ಲಿ ಪ್ರತಿ ದಿವಸ ಲೆಟ್ ಅಸ್ ಎನಲೈಸ್ ಅವರ್ ಸೆಲ್ಫ್. ನನಗೆ ಎಷ್ಟು ಸಮಾಧಾನ ಇವತ್ತು ಪ್ರಾಪ್ತಿಯಾಗಿದೆ, ಇದ್ದ ಪರಿಸ್ಥಿತಿಯಲ್ಲಿ ನಾನು ಅದನ್ನು ಹೆಂಗೆ ಎದುರಿಸಿದೆ, ಹೆಂಗೆ ಫೇಸ್ ಮಾಡಿದೆ, ಹೆಂಗೆ ರೆಸ್ಪಾಂಡ್ ಮಾಡಿದೆ, ಅದಕ್ಕೆ ಮಾಡಿ ಆ ಭಗವಂತನ ಕೃಪೆಗೆ ಅವನಿಗೆ ಧನ್ಯತೆಯನ್ನು ಹೆಂಗೆ ಹೇಳಿದೆ ಅನ್ನೋದನ್ನು ನೋಡೋಣ. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.